ನಮಸ್ಕಾರ. UH ಕ್ಲಾಸ್ ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಜಾಪ್ರಭುತ್ವದ ಸಿದ್ಧಾಂತಗಳು, ಥಿಯರೀಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ಅರ್ಥವನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವಕ್ಕೆ ಇಂಗ್ಲೀಷ್ನಲ್ಲಿ ಡೆಮಾಕ್ರಸಿ ಎಂದು ಕರೆಯುತ್ತಾರೆ. ಇದು ಎರಡು ಮೂಲ ಪದಗಳಾದ ಡೆಮೋಸ್ ಮತ್ತು ಕ್ರಿಟಿಯಾ ಎಂಬ ಎರಡು ಮೂಲ ಪದಗಳಿಂದ ಬಂದಿದೆ. ಇಲ್ಲಿ ಡೆಮೋಸ್ ಅಂತಂದರೆ ಜನತೆ ಮತ್ತು ಕ್ರಿಟಿಯಾ ಅಂತಂದರೆ ಪ್ರಭುತ್ವ, ಆಡಳಿತ ಅಂತ ಅರ್ಥ. ಅಂದರೆ ಜನತೆಯ ಆಡಳಿತ, ಜನರಿಂದ ಆಡಲ್ಪಡುವಂತಹ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇನ್ನು ಕೆಲವು ಅರ್ಥದಲ್ಲಿ ರಾಜಕೀಯ ಚಿಂತಕರು ಹೇಳುವಂತೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗವಹಿಸುವಿಕೆ, ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇನ್ನು ಅಬ್ರಹಾಂ ಲಿಂಕನ್ ಅವರು ಹೇಳಿರುವಂತಹ ಜನಪ್ರಿಯ ಒಂದು ವ್ಯಾಖ್ಯೆ, ಜನರು, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ. ಮುಂದಿನ ಹಂತದಲ್ಲಿ ಪ್ರಜಾಪ್ರಭುತ್ವದ ಸಿದ್ಧಾಂತಗಳು ಅಂದರೇನು, ಇವು ಹೇಗೆ ಅಸ್ತಿತ್ವಕ್ಕೆ ಬಂದು ಅನ್ನೋದನ್ನು ಪೂರ್ವ ಪೀಠಿಕೆಯಾಗಿ ನಾವು ತಿಳಿದುಕೊಳ್ಳೋಣ. ಪ್ರಜಾಪ್ರಭುತ್ವದ ಈ ಕಲ್ಪನೆ ಮಾನವನ ಭಾವನಾತ್ಮಕ ಚಿಂತನೆಯಾಗೈತಿ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸರ್ಕಾರದ ಪದ್ಧತಿ ಎಂಬುದು ಹಲವರ ಅಭಿಪ್ರಾಯ ಆಗ್ಯದ. ಇದು ಕೇವಲ ರಾಜಕೀಯ ಪದ್ಧತಿ ಆಗಿರದೆ ಮಾನವನ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ ಬೆಳವಣಿಗೆಗೆ ಪೂರಕವಾಗಿರುವಂಥ ಒಂದು ಉತ್ತಮ ಸರ್ಕಾರವಾಗಿದೆ ಮತ್ತು ಜೀವನ ಪದ್ಧತಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಇದು ಅತಿಶಯೋಕ್ತಿನೂ ಆಗಲಾರದು. ಇಂತಹ ಪ್ರಜಾಪ್ರಭುತ್ವದ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಹಲವಾರು ರಾಜಕೀಯ ಚಿಂತಕರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿವಿಧ ರಾಜಕೀಯ ಚಿಂತಕರು ಪ್ರತಿಪಾದಿಸಿರುವಂತಹ ಚಿಂತನೆಗಳೇ, ಅಭಿಪ್ರಾಯಗಳೇ ಇಂದು ಪ್ರಜಾಪ್ರಭುತ್ವದ ಸಿದ್ಧಾಂತಗಳಾಗಿ ಹೊರಹೊಮ್ಮಿವೆ. ಅಂಥ ಸಿದ್ಧಾಂತಗಳು ಯಾವುವು ಅನ್ನೋದು ನೋಡಿದಾಗ ಈ ಕೆಳಗಿನ ಅಂದರೆ ಪ್ರಜಾಪ್ರಭುತ್ವದ ಸಾಂಪ್ರದಾಯಿಕ ಸಿದ್ಧಾಂತ, ಎರಡನೇದು ಪ್ರಜಾಪ್ರಭುತ್ವದ ಬಹುತ್ವ ತತ್ವವಾದಿ ಸಿದ್ಧಾಂತ, ಮೂರನೇದು ಪ್ರಜಾಪ್ರಭುತ್ವದ ಮಾರ್ಕ್ಸ್ವಾದಿ ಸಿದ್ಧಾಂತ ಮತ್ತು ನಾಲ್ಕನೇದು ಪ್ರಜಾಪ್ರಭುತ್ವದ ಗಣ್ಯತಾ ಅಥವಾ ಗಣ್ಯರ ಸಿದ್ಧಾಂತ. ಈ ಥರ 4 ಪ್ರಕಾರಗಳಾಗಿ ಸಿದ್ಧಾಂತಗಳಾಗಿ ಹೊರಹೊಮ್ಮಿವೆ. ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜಕೀಯ ಚಿಂತಕರ ಸ್ವಂತ ಅಭಿಪ್ರಾಯಗಳೇ ಆಗಿವೆ. ಈ ಮುಂದಿನ ಹಂತದಲ್ಲಿ ನಾವು ಒಂದೊಂದಾಗಿ ಇವುಗಳ ಅರ್ಥ ಏನು ಅನ್ನೋದನ್ನು ತಿಳಿಯುತ್ತಾ ಹೋಗೋಣ. ಮೊದಲನೇದಾಗಿ ಪ್ರಜಾಪ್ರಭುತ್ವದ ಸಾಂಪ್ರದಾಯಿಕ ಸಿದ್ಧಾಂತ ಅಥವಾ ಉದಾರವಾದಿ ಸಿದ್ಧಾಂತ. ವಿದ್ಯಾರ್ಥಿಗಳೇ, ನಾವು ಹೇಳೋ ವಿಚಾರಗಳನ್ನೇ ನೀವು ನೋಟ್ ಮಾಡ್ಕೋತಾ ಹೋಗ್ಬಿಡ್ರಿ, ಅಂದರೆ ನಿಮಗೆ ನೋಟ್ಸ್ ಕೂಡ ಇಲ್ಲಿ ಆಗುತ್ತೆ. ಪ್ರಜಾಪ್ರಭುತ್ವದ ಸಾಂಪ್ರದಾಯಿಕ ಸಿದ್ಧಾಂತ ಅಂದರೆ ಕ್ಲಾಸಿಕಲ್ ಥಿಯರಿ ಆಫ್ ಡೆಮಾಕ್ರಸಿ. ಇದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಸಾಂಪ್ರದಾಯಿಕ ದೃಷ್ಟಿಕೋನದ ಮೂಲಕ ಅಳತೆ ಮಾಡುವ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿರುವಂತಹ ಪದ್ಧತಿಯಾಗಿದೆ. ಈ ಸಿದ್ಧಾಂತ ವ್ಯಕ್ತಿವಾದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿವಾದಕ್ಕೆ ವ್ಯಕ್ತಿಗೆ ಮಹತ್ವವನ್ನು ನೀಡುತ್ತದೆ. ರಾಜಕೀಯ ವ್ಯವಸ್ಥೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತ್ವ, ಹಕ್ಕುಗಳು, ನ್ಯಾಯ, ಧರ್ಮ ನಿರಪೇಕ್ಷತೆ ಮುಂತಾದವುಗಳ ಆಧಾರದ ಮೇಲೆ ರಚನೆ ಆಗಬೇಕು ಅನ್ನೋದು ಈ ಸಿದ್ಧಾಂತ ಹೇಳ್ತದೆ. ಅದರಂತೆ ರಾಜಕೀಯ ಅಧಿಕಾರವು ಜನತೆಯಿಂದ ಸ್ವೀಕೃತಗೊಂಡಿರುವಂಥದ್ದು ಉದಾರವಾದಿ ಪ್ರಜಾಸತ್ತಾತ್ಮಕ ರಾಜ್ಯದ ಒಂದು ಸ್ಥಾಪನೆಯ ಗುರಿಯನ್ನು ಕೂಡ ಹೊಂದಿರಬೇಕು ಅಂಥೇಳಿ ವಾದ ಮಾಡ್ತದೆ. ಹೀಗೆ ಪ್ರಜಾಸತ್ತಾತ್ಮಕ ರಾಜ್ಯದ ಗುರಿಯೇ ಉದಾರವಾದಿ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಕಾರ್ಯನಿರ್ವಹಿಸಬೇಕು ಎನ್ನುವುದು ಈ ಸಿದ್ಧಾಂತದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. 17ನೇ ಶತಮಾನದಿಂದೀಚೆಗೆ ಹಲವಾರು ರಾಜಕೀಯ ಚಿಂತಕರು ಸತತ ಪರಿಶ್ರಮ ಪಟ್ಟಿದ್ದರ ಫಲವಾಗಿ ಇದು ಉನ್ನತ ಸ್ಥಾನವನ್ನು ತಲುಪಿತು. ಈ ಅನೇಕ ಸಿದ್ಧಾಂತಕಾರರು ಸರ್ಕಾರದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂಬ ವಿಚಾರವನ್ನು ಬಲವಾಗಿ ಪ್ರತಿಪಾದಿಸಿದಲ್ಲದೆ ಈ ಸಿದ್ಧಾಂತದ ಬೆಳವಣಿಗೆಯಲ್ಲಿ ಹಾಬ್ಸ್, ಲಾಕ್ಸ್, ರೂಸೋ ಅವರು ಬರೆದಂಥ ಕೆಲವು ಬರವಣಿಗೆಗಳು ಸಾಕಷ್ಟು ಪ್ರಭಾವವನ್ನು ಬೀರಿದವು.
ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಪದ್ಧತಿ ಪ್ರತಿನಿಧಿ ಸರ್ಕಾರದ ರಚನೆ, ಪ್ರೌಢ ಮತದಾನ ಪದ್ಧತಿ, ಮುಕ್ತ ಚುನಾವಣೆಗಳು, ಕಾಯ್ದೆಯ ಆಳ್ವಿಕೆ, ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಯ ಹಕ್ಕುಗಳು ಮತ್ತು ಕಾರ್ಯಾಂಗದ ಹೊಣೆಗಾರಿಕೆ ಮುಂತಾದ ತತ್ವಗಳಿಗೆ ಒಂದು ಉತ್ತೇಜನವನ್ನು ನೀಡ್ತದೆ, ಮಹತ್ವವನ್ನು ನೀಡ್ತದೆ ಅಂತ ಹೇಳ್ಬೋದು. ಅಲ್ಲದೆ ಸಂಸದೀಯ ಪ್ರಜಾಪ್ರಭುತ್ವದ ತತ್ವಗಳನ್ನು ಇದು ಪ್ರೋತ್ಸಾಹಿಸ್ತದೆ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಒಂದು ಹುಟ್ಟು ಅದರ ಸಂಪತ್ತಿನ ಆಧಾರದ ಮೇಲೆ ಕೆಲವು ಸವಲತ್ತುಗಳನ್ನು ಹೊಂದುವ ವ್ಯವಸ್ಥೆಯನ್ನು ಇದು ವಿರೋಧಿಸ್ತದೆ. ಸಮಾನತೆಯನ್ನು ಹೊಂದಿರಬೇಕೆಂದು ಇದು ಬಯಸುವುದಿಲ್ಲ, ಆದರೆ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುವ ಸಮಾಜದ ದೃಷ್ಟಿಯನ್ನು ಹೊಂದಿರ್ತದೆ. ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಸಮಾನ, ಕ್ರಿಯಾಶೀಲ, ಬುದ್ಧಿವಂತ ಪ್ರಜೆಗಳಿದ್ದು ಪ್ರತಿಯೊಬ್ಬನಿಗೂ ತನ್ನ ಜೀವನ ವಿಧಾನವನ್ನು ತಾನೇ ರೂಪಿಸಿಕೊಳ್ಳುವ ಮತ್ತು ಇತರರು ತಮ್ಮ ತಮ್ಮ ಜೀವನ ವಿಧಾನವನ್ನು ರೂಪಿಸಿಕೊಳ್ಳಲು ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಅಂದರೆ ಹಾಬ್ಸನಂತೆ ಸಾಂಪ್ರದಾಯಿಕ ಪ್ರಜಾಸತ್ತಾತ್ಮಕ ಸಿದ್ಧಾಂತವನ್ನು ಪ್ರತಿಪಾದಿಸಿ ಬೆಳೆಸಿದವನು ಜಾನ್ ಲಾಕ್. ತನ್ನ ಕೃತಿಗಳಲ್ಲಿ ಜನತೆಯ ಶ್ರೇಷ್ಠ ಅಧಿಕಾರದ ಸಮರ್ಥನೆಯನ್ನು ಮಾಡ್ತಾನೆ. ರಾಜನ ನಿರಂಕುಶ ಅಧಿಕಾರವನ್ನು ಕಡೆಗಣಿಸಿ ಪರಿಮಿತಿ ಅಂದರೆ ಸಂವಿಧಾನಾತ್ಮಕ ಸರ್ಕಾರದ ಸ್ಥಾಪನೆಗೆ ಮತ್ತು ಆಚರಣೆಗೆ ಅವಕಾಶವನ್ನು ನೀಡ್ತಾನೆ. ಸರ್ಕಾರವು ರಾಜ್ಯದ ಸಾಧನವಿದ್ದಂತೆ ಅದು ಜನತೆಯ ಕಲ್ಯಾಣ ಸಾಧಿಸುವ ಉದ್ದೇಶವನ್ನು ಮಾತ್ರ ಹೊಂದಿರುತ್ತದೆ. ಲಾಕನ್ನು ವ್ಯಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ. ನೈಸರ್ಗಿಕ ಹಕ್ಕುಗಳ ರಕ್ಷಣೆ ಸಾಧನವೆಂದು ಇಲ್ಲಿ ಆತ ಹೇಳ್ತಾನೆ. ಅಂದ್ರೆ ಜನತೆಯ ನೈಸರ್ಗಿಕ ಹಕ್ಕುಗಳ ರಕ್ಷಣೆಯ ಒಂದು ಸಾಧನವೆಂದು ಈತ ಹೇಳ್ತಾನೆ. ಸಂಕ್ಷಿಪ್ತ ಹೇಳೋದಾದರೆ ಜಾನ್ ಲಾಕನು ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಸಿದ್ಧಾಂತದ ಒಂದು ಹೃದಯ ಮತ್ತು ಆತ್ಮವನ್ನು ರೂಪಿಸುವಂಥ ವ್ಯಕ್ತಿವಾದದ ತತ್ವಗಳು, ಜನತಾ ಪರಮಾಧಿಕಾರದ ವಿಚಾರವನ್ನು ಆತ ವ್ಯಕ್ತಪಡಿಸ್ತಾನೆ. ಜೆ.ಎಸ್. ಮಿಲ್ ಮತ್ತು ಜೆರೆಮಿ ಬೆಂಥಮ್ ಅವರು ಕೂಡ ತಮ್ಮ ಅಮೂಲ್ಯವಾದ ತತ್ವಗಳ ಮೂಲಕ ಈ ಸಾಂಪ್ರದಾಯಿಕ ಸಿದ್ಧಾಂತದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಜೆ.ಎಸ್. ಮಿಲ್ಲನು ಪ್ರಾತಿನಿಧಿಕ ಸರ್ಕಾರದ ಪದ್ಧತಿ, ಪ್ರಮಾಣಬದ್ಧ ಪ್ರಾತಿನಿಧ್ಯ ಪದ್ಧತಿಯನ್ನು ಪ್ರತಿಪಾದಿಸುವುದರ ಮೂಲಕ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವನ್ನು ಪ್ರೋತ್ಸಾಹಿಸಿದ್ದಾರೆ ಎಂದು ಹೇಳ್ಬೋದು. ಪ್ರಜಾಪ್ರಭುತ್ವದ ಪದ್ಧತಿಗೆ ಕೆಲವು ಸುಧಾರಣೆಗಳನ್ನು ತರಲು ಜೆ.ಎಸ್. ಮಿಲ್ ಕೆಲವು ಸೂಚನೆಗಳನ್ನು ಕೂಡ ನೀಡ್ತಾನೆ. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅಮೂಲ್ಯವಾದ ವಿಚಾರಗಳಾಗಿವೆ ಎಂದು ಹೇಳ್ಬೋದು. ಅಲ್ಲದೆ ಪ್ರಜಾಪ್ರಭುತ್ವದ ಬೆಳವಣಿಗೆಯಲ್ಲಿ ಟಿ.ಎಚ್. ಗ್ರೀನ್, ಲಿಂಡ್ಸೆ, ಬಾರ್ಕರ್, ಕೋಲ್, ವಿಲ್ಸನ್, ಲಾಸ್ಕಿ, ಮೆಕ್ಯಾವೆರ್ ಮುಂತಾದವರು ಸಾಕಷ್ಟು ಮೌಲ್ಯಯುತವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ನಾವಿಲ್ಲಿ ಹೇಳ್ಬೋದು. ಅಂತಿಮವಾಗಿ ಸಾಂಪ್ರದಾಯಿಕ ಸಿದ್ಧಾಂತದ ಒಂದು ಅರ್ಥವನ್ನು ಮಾಡ್ಕೊಳ್ಳೋದಾದರೆ ಇದರಲ್ಲಿ ಕೆಲವು ಪ್ರಮುಖವಾದ ಲಕ್ಷಣಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಅಂದರೆ ಒಂದನೇದಾಗಿ ಈ ಸಿದ್ಧಾಂತದಲ್ಲಿ ಇದ್ರ ಮಹತ್ವ ಅಂತೂ ನೀವು ಬರಿಬೋದು, ಮಹತ್ವದ ವಿಚಾರ ಅಂತೂ ಬರಿಬೋದು, ಲಕ್ಷಣ ಅಂತೂ ತಗೋಬೋದು. ಒಂದನೇದು ವ್ಯಕ್ತಿಗೆ ಸಂಪೂರ್ಣ ಅಧಿಕಾರ ನೀಡುವುದು ಮತ್ತು ಇತರ ರಾಜ್ಯದ ಮಿತವಾದ ಹಸ್ತಕ್ಷೇಪ ಇಲ್ಲಿ ಇರಬೇಕು. ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ತಾನೇ ಸಾಧಿಸಿಕೊಳ್ಬೇಕು, ರಾಜಕೀಯ ಸಮಾನತೆಯನ್ನು ಸಾಧಿಸಬೇಕು, ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಇದು ಬೆಂಬಲಿಸ್ತೈತಿ, ಜನತಾ ಪರಮಾಧಿಕಾರದ ಸಮರ್ಥನೆ ಇದು ಹೊಂದಿರ್ತದೆ, ಪ್ರಾತಿನಿಧಿಕ ಸರ್ಕಾರದ ಪ್ರತಿಪಾದನೆ ಇದು ಮಾಡ್ತೈತಿ, ಆಮೇಲೆ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವ ನೀಡ್ತದೆ, ಕಾನೂನಿನ ಪ್ರಭುತ್ವಕ್ಕೆ ಇಲ್ಲಿ ಮನ್ನಣೆ ಇರ್ತದೆ, ಸ್ವಾತಂತ್ರ್ಯ ನಿಷ್ಪಕ್ಷಪಾತ ನ್ಯಾಯಾಂಗದ ವ್ಯವಸ್ಥೆ ಇರ್ತದೆ, ಭ್ರಷ್ಟಾಚಾರ ನಿರ್ಮೂಲನೆಗೆ ಕ್ರಮ ಕೈಗೊಳ್ಳುವಂತೆ ಕಠಿಣ ನಿಯಮಗಳ ರಚನೆ ಆಗೋದಕ್ಕೆ ಅವಕಾಶ ನೀಡ್ತದೆ. ಅಂತಿಮವಾಗಿ ಇದು ಬಹುಸಂಖ್ಯಾತರ ಸಮ್ಮತಿ ಆಧಾರದ ಮೇಲೆ ಜವಾಬ್ದಾರಿ ಸರ್ಕಾರವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಪ್ರಜಾಪ್ರಭುತ್ವ ಸಿದ್ಧಾಂತ ಏನಿದೆಯಲ್ಲ ವ್ಯಕ್ತಿ ಗೌರವ, ಸ್ವಾತಂತ್ರ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಉತ್ತಮ ನೈತಿಕತೆಯ ಸರ್ಕಾರವಾಗಿದೆ ಅಂತ ಕೆಲವು ಚಿಂತಕರ ಅಭಿಪ್ರಾಯವಾಗ್ಯದ. ಹಾಗಾಗಿ ಈ ಒಂದು ಸಿದ್ಧಾಂತದಲ್ಲಿ ಅಲ್ಪ ಸ್ವಲ್ಪ ದೋಷಗಳು ಇದ್ದರೂ ಕೂಡ ಇದು ಅತ್ಯಂತ ಜನಪ್ರಿಯ ಸರ್ಕಾರವಾಗಿದೆ ಎಂದು ವಿದ್ಯಾರ್ಥಿಗಳೇ ಹೇಳ್ತಾ ಹೋದರೆ ವಿಷಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಬೇಕಾಗತ್ತೆ. ಇಲ್ಲಿ ದೀರ್ಘ ವಿಡಿಯೋ ಆಗೋದ್ರಿಂದ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ತಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.